ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ ಯೂಟ್ಯೂಬ್ ಲ್ಯಾಬ್. ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಾಕತ್ತಿದ್ದೀವಿ ಫಿಲ್ಮೋರಾ 15 ಒಳಗಡೆ ಅಡ್ಜಸ್ಟ್ಮೆಂಟ್ ಲೇಯರನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ. ನಮ್ಮ ಹಿಂದಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ ಫಿಲ್ಮೋರಾ 15 ಒಳಗಡೆ ಡ್ರಾಪ್ ಶಾಡೋ ಫೀಚರನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ರಿ ಅಂತಂದ್ರೆ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಹೋಗಿ ಚೆಕ್ಔಟ್ ಮಾಡಿಕೊಡ್ರಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಒಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿಕೊಡ್ರಿ. ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿಕೊಂಡೆ ನಿಮ್ಗೆ ಬೇಕಾಗಿರುವಂಥ ಫೈಲ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಡ್ರಿ. ನಾ ಇಲ್ಲಿ ಸ್ಟಾಕ್ ಮೀಡಿಯಾನ ಯೂಸ್ ಮಾಡಿ ನಿಮ್ಗೆ ಈ ಫೀಚರನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಾವೊಂದೆರಡು ಸ್ಟಾಕ್ ಮೀಡಿಯಾನ ಸೆಲೆಕ್ಟ್ ಮಾಡ್ಕೊತೇನೆ. ಓಕೆ, ಸೊ ಇದನ್ನ ತಗೊಳ್ತೇನೆ. ಇಲ್ಲಿ ಮತ್ತೊಂದು ಇದನ್ನು ತಗೊಳ್ಳೋಣ, ಆಮೇಲೆ ಇದು ಒಂದನ್ನು ತಗೊಳ್ಳೋಣ. ಆಲ್ರೈಟ್, ಸೊ ಇವಾಗ ನಮ್ಮ ಹತ್ರ ಇಲ್ಲಿ ಮಲ್ಟಿಪಲ್ ಕ್ಲಿಪ್ಸ್ ಇದಾವ. ಸೊ ಸಪೋಸ್ ಅನ್ಕೊಡ್ರಿ, ನೀವು ಯಾವುದೋ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರ್ತಾರಲ್ಲ, ಅವಾಗ ನಿಮ್ಮ ಹತ್ರ ಈ ಥರ ಮಲ್ಟಿಪಲ್ ಕ್ಲಿಪ್ಸ್ ಇರ್ತಾವ, ಮಲ್ಟಿಪಲ್ ವಿಡಿಯೋ ಫೈಲ್ಸ್ ಇರ್ತಾವ, ಮಲ್ಟಿಪಲ್ ಇಮೇಜಸ್ ಇರ್ತಾವ, ಎಲ್ಲ ಇರ್ತಾವ. ಬಟ್ ಕ್ವಶನ್ ಏನಪ್ಪಾ ಅಂದ್ರೆ, ಈ ಅಡ್ಜಸ್ಟ್ಮೆಂಟ್ ಲೇಯರ್ ಎದಕ್ಕೆ ಯೂಸ್ ಮಾಡ್ತಾರ ಅಂತೇಳಿ ನೋಡ್ರಿ. ಇದನ್ನ ನಿಮ್ಮ ಒರಿಜಿನಲ್ ಕ್ಲಿಪ್ ಅಂತೇಳಿ ಅನ್ಕೊಡ್ರಿ. ಇವಾಗ ವಿಡಿಯೋ 1 ಈ ಟೈಮ್ ಲೈನ್ ಒಳಗಡೆ ಏನೈತಲ್ಲ, ಈ ಹೈಲೈಟ್ ಮಾಡಿದೆ ನೋಡ್ರಿ, ಇದು ನಿಮ್ಮ ಒರಿಜಿನಲ್ ಫೈಲ್ ಐತಿ. ನೀವು ಇದನ್ನ ಏನು ಟಚ್ ಮಾಡದೆ ವಿಡಿಯೋ ಎಡಿಟಿಂಗನ್ನು ಮಾಡಬೇಕಾದ್ರೆ ನೀವು ಅಡ್ಜಸ್ಟ್ಮೆಂಟ್ ಲೇಯರನ್ನು ಯೂಸ್ ಮಾಡ್ಬೋದು. ಅದನ್ನು ಯಾವ ಥರ ಯೂಸ್ ಮಾಡಿದೆ, ಭಾಳ ಸಿಂಪಲ್ ಐತಿ. ಇಲ್ಲಿ ಮೀಡಿಯಾ ಒಳಗಡೆ ನಿಮ್ಮ ಕೆಳಗಡೆ ಇಲ್ಲಿ ಎಡಿಟಿಂಗ್ ಪ್ರೀಸೆಟ್ಸ್ ಅಂತ ಐತಿ, ಸೆಕೆಂಡ್ ಲಾಸ್ಟ್ ಆಪ್ಷನ್. ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ ಅಂತೇಳಿ ಬರ್ತೈತಿ. ಓಕೆ, ಸೊ ಇವಾಗ ಇದನ್ನು ಕ್ಲಿಕ್ ಮಾಡಿ ನಾ ಇಲ್ಲಿ ಹಾಕ್ಕೊಂಡೆ ಅಂತಂದ್ರೆ ಇವಾಗ ಏನಾಗ್ತೈತಿ, ನಾವು ಏನು ಇಫೆಕ್ಟ್ ಅಪ್ಲೈ ಮಾಡ್ಬೇಕು, ಆಮೇಲೆ ಎಡಿಟ್ ಮಾಡ್ಬೇಕು, ಎಲ್ಲನೂ ನಾವು ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಅಪ್ಲೈ ಮಾಡ್ತೀವಿ. ಸೊ ಇನ್ ದ್ಯಾಟ್ ಕೇಸ್ ಏನಾಗ್ತೈತೆ ಅಂತಂದ್ರೆ, ನಮ್ಮ ಒರಿಜಿನಲ್ ವಿಡಿಯೋ ಏನಿರ್ತೈತಲ್ಲ ಅಥವಾ ಒರಿಜಿನಲ್ ಕ್ಲಿಪ್ಸ್ ಏನಿರ್ತಾವಲ್ಲ ಅದರೊಳಗಡೆ ಏನೂ ಚೇಂಜಸ್ ಆಗಂಗಿಲ್ಲ. ನಾವು ಏನು ಮಾಡಿದ್ರು, ಏನು ಇಫೆಕ್ಟ್ಸ್ ಅಪ್ಲೈ ಮಾಡಿದ್ರೆ, ಏನು ಮಾಡಿದ್ರು ಕೂಡ ನಮ್ಮ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಮಾಡ್ತೇವೆ. ನೀವು ಮಲ್ಟಿಪಲ್ ಅಡ್ಜಸ್ಟ್ಮೆಂಟ್ ಲೇಯರ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ನಾ ಇವಾಗ ಫಸ್ಟ್ ಒಂದು ಆ್ಯಡ್ ಮಾಡಿದೆ, ಇವಾಗ ಮತ್ತೊಂದನ್ನು ಇದಕ್ಕೆ ಇಲ್ಲಿ ಆ್ಯಡ್ ಮಾಡ್ಬೋದಾ, ಇಲ್ಲಿ ಆ್ಯಡ್ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಲೇಯರ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದಾ. ಇದು ಆಲ್ರೆಡಿ ಇಲ್ಲಿ ಪ್ರೀಸೆಟ್ ಇದ್ದದ್ದೈತಿ. ನಿಮ್ಗೇನಾದರೂ ಕಸ್ಟಮೈಸ್ಡ್ ಬೇಕಾಗಿತ್ತಂದ್ರೆ, ಕಸ್ಟಮ್ ಮಾಡ್ಕೋಬೇಕಾಗಿತ್ತಂದ್ರೆ ನೀವು ಅದನ್ನು ಕೂಡ ಇಲ್ಲಿ ಮಾಡ್ಬೋದು. ಇಲ್ಲಿ ಕಸ್ಟಮ್ ಕಲರ್ದ ನೀವು ಮಾಡ್ಕೋಬೋದು. ಇಲ್ಲಿ ಕಸ್ಟಮ್ ಲೇಯರ್ ಅಂತೇಳಿ ಇದನ್ನು ತೊಗೊಂಬಂದು ಇಲ್ಲಿ ಆ್ಯಡ್ ಮಾಡಿದ್ರಿ ಅಂದರೆ ಇವಾಗ ಇಲ್ಲೊಂದು ಈ ಥರ ಒಂದು ಪಾಪಪ್ ಬರ್ತದೆ. ಇವಾಗ ನೀವು ಕಲರ್ ಫಿಲ್ ಒಳಗೆ ಲೀನಿಯರ್ ಬೇಕು, ಗ್ರೇಡೆಂಟ್ ಬೇಕು, ಅಥವಾ ರೇಡಿಯಲ್ ಬೇಕು, ಯಾವ ಥರ ಬೇಕೋ ಅದು ಸೆಲೆಕ್ಟ್ ಮಾಡಿಕೊಡ್ರಿ. ಎಕ್ಸಾಂಪಲ್ ತೋರ್ಸಾಕತ್ತೇನೆ, ಗ್ರೀನ್ ಕಲರನ್ನು ಇಟ್ಕೊಂಡಿರ್ತೇನೆ ನಾನು. ಸೊ ಓಕೆ ಅಂತ ಕೊಡ್ತೇನೆ. ಸೊ ಇವಾಗ ಇದೇನಾಗ್ತೈತಿ, ಗ್ರೀನ್ ಕಲರ್ ಲೇಯರ್ ಅಡ್ಜಸ್ಟ್ಮೆಂಟ್ ಲೇಯರ್ ಆ್ಯಡ್ ಆಗ್ತೈತಿ. ಸೊ ಈ ಥರ ನೀವು ಕಸ್ಟಮೈಸ್ ಕೂಡ ಆ್ಯಡ್ ಮಾಡ್ಬೋದು. ನಾನು ಕಸ್ಟಮೈಸ್ ಇವಾಗ ಡಿಲೀಟ್ ಮಾಡ್ತೇನೆ. ಗೋಯಿಂಗ್ ಬ್ಯಾಕ್, ಇವಾಗ ಅಡ್ಜಸ್ಟ್ಮೆಂಟ್ ಲೇಯರ್ ನಾವಿಲ್ಲಿ ಆ್ಯಡ್ ಮಾಡಿದ್ವಿ. ನಮ್ಗೆ ಇವಾಗ ಸಪೋಸ್ ಅನ್ಕೊಡ್ರಿ, ಇಲ್ಲಿ ಈ ಕ್ಲಿಪ್ ಮೇಲೆ ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರನ್ನು ಆ್ಯಡ್ ಮಾಡಿದರೆ ಈ ಒಂದು ಪೋರ್ಷನ್ ಒಳಗಡೆ ಇದಕ್ಕೆ ನಾವೊಂದು ಎಫೆಕ್ಟನ್ನು ಆ್ಯಡ್ ಮಾಡಬೇಕಾಗಿತ್ತು. ಜನರಲಿ ನಾವು ಏನು ಮಾಡ್ತೇವೆ, ಎಫೆಕ್ಟ್ ಆ್ಯಡ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಒರಿಜಿನಲ್ ಫುಟೇಜ್ಗೆ ಆ್ಯಡ್ ಮಾಡ್ತಿರ್ತೀರಿ, ನಿಮ್ಗೇನಾದರೂ ಅಡ್ಜಸ್ಟ್ಮೆಂಟ್ ಲೇಯರ್ ಗೊತ್ತಿಲ್ಲ ಅಂದ್ರೆ. ಬಟ್ ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ಡೈರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಹಾಕ್ತೇವೆ. ಇವಾಗ ನಾವು ಒಂದು ಸ್ವಲ್ಪ ನಾಯ್ಸನ್ನು ಆ್ಯಡ್ ಮಾಡೋಣ. ಓಕೆ, ನಾ ಇಲ್ಲಿ ನಾಯ್ಸ್ ಅಂತ ಸರ್ಚ್ ಮಾಡ್ತೇನೆ. ಸರ್ಚ್ ಮಾಡಿ ಇಲ್ಲಿ ನಾಯ್ಸ್ ಐತಲ್ಲ, ನಾಯ್ಸ್ ಮ್ಯಾಪ್ ಅಂತ ಐತಿ, ಇದನ್ನು ತೊಗೊಂಡು ಬಂದ ಏನು ಮಾಡ್ತೇನೆ, ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಹಾಕ್ತೇನೆ. ನಾವಿವಾಗ ಅಡ್ಜಸ್ಟ್ಮೆಂಟ್ ಲೇಯರ್ ಹಾಕಿದ ತಕ್ಷಣ ನೋಡ್ರಿ ಇಲ್ಲಿ ಚೇಂಜ್ ಆಯ್ತದೆ, ನಾಯ್ಸ್ ಆ್ಯಡ್ ಆಗೈತಿ. ಇವಾಗ ನಾನು ಇದನ್ನು ಪ್ಲೇ ಮಾಡಿ ತೋರಿಸ್ತೇನೆ. ಅಲ್ಲಿ ನಾಯ್ಸ್ ಐತಿ. ಇವಾಗ ಅದನ್ನ ಡಿಲೀಟ್ ಮಾಡಿದೆ ಅಂತಂದ್ರೆ, ಸಪೋಸ್ ಇವಾಗ ಈ ಎಫೆಕ್ಟ್ ನನಗೆ ಡಿಲೀಟ್ ಮಾಡಬೇಕಿತ್ತು ಅಂತಂದ್ರೆ ಆ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಒಳಗೆ ಹೋಗಿ ಡಿಲೀಟ್ ಮಾಡಿದ್ರೆ ಅಂದರೆ ಅದು ಡಿಲೀಟ್ ಆಗಿರ್ತದೆ. ಓಕೆ, ಸೊ ಇವಾಗ ಯಾವುದು ಎಫೆಕ್ಟ್ ಇಲ್ಲ. ಇವಾಗ ಇನ್ನೊಂದು ಸಿನಾರಿಯೋ ತೋರಿಸ್ತೇನೆ, ನಿಮ್ಗೆ ಮೋರ್ ಪ್ರಿಸೈಸ್ ಆಗಿದೆ ಗೊತ್ತಾಗ್ತದೆ. ಸಪೋಸ್ ಅನ್ಕೊಡ್ರಿ, ಈ ಅಡ್ಜಸ್ಟ್ಮೆಂಟ್ ಲೇಯರನ್ನು ನಾನು ಇಲ್ಲಿ ಹಾಕ್ತೇನೆ. ಓಕೆ, ಸೊ ಇದೊಂದು ವಿಡಿಯೋ ಕ್ಲಿಪ್ ಐತಿ, ಇಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಲೇಯರನ್ನು ಹಾಕಿದ್ದೇನೆ. ಒಂದ್ಸಾರಿ ಇದನ್ನ ಪ್ಲೇ ಮಾಡಿ ತೋರಿಸ್ತೇನೆ. ನೋಡ್ರಿ, ಇದು ಈ ಥರ ಐತಿ. ಓಕೆ, ಸೊ ಇವಾಗ ಅಡ್ಜಸ್ಟ್ಮೆಂಟ್ ಲೇಯರನ್ನು ನಾವು ಡ್ರ್ಯಾಗ್ ಕೂಡ ಮಾಡ್ಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಇದನ್ನು ಫುಲ್ ಅಡ್ಜಸ್ಟ್ ಮಾಡಿರ್ತೇನೆ ಇವಾಗ. ಓಕೆ, ಸೊ ಇವಾಗ ಈ ಥರ ಇದೈತಿ. ನನಗೇನು ಬೇಕಾಗಿತ್ತು ಅಂತಂದ್ರೆ, ಸ್ಟಾರ್ಟಿಂಗ್ ಒಳಗಡೆ ನನಗೆ ಇದನ್ನು ಆ್ಯಡ್ ಮಾಡಬೇಕಾಗಿತ್ತು. ಈ ನಾಯ್ಸ್ ಏನೈತಲ್ಲ ಇದನ್ನು ಆ್ಯಡ್ ಮಾಡಬೇಕಾಗಿತ್ತು. ಸಪೋಸ್ ನಾನು ಇಲ್ಲಿ ಈ ನಾಯ್ಸನ್ನು ಆ್ಯಡ್ ಮಾಡಿದೆ. ಓಕೆ, ಸೊ ಇಲ್ಲಿ ಇದನ್ನು ನಾಯ್ಸ್ ಆ್ಯಡ್ ಮಾಡಿ ಇಲ್ಲಿ ಪ್ಲೇ ಮಾಡ್ತೇನೆ ನೋಡ್ರಿ, ಅದು ನಾಯ್ಸ ಅಪ್ಲೈ ಆಗೈತಿ. ಅದಾದ ತಕ್ಷಣ ಇಲ್ಲ.
ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಲೇಯರ್ ಕಂಪ್ಲೀಟ್ ಆಗಿ ಅಡ್ಜಸ್ಟ್ಮೆಂಟ್ ಲೇಯರ್ ಕೂಡ ಆ್ಯಡ್ ಮಾಡ್ಬೋದು. ಜಸ್ಟ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ರಿ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಅಪ್ಲೈ ಆಗ್ತದೆ. ಇದು ಆ್ಯಕ್ಚುಲಿ ನಿಮ್ಮ ಒರಿಜಿನಲ್ ಕ್ಲಿಪ್ಗೆ ಅಪ್ಲೈ ಆಗೇ ಇಲ್ಲ. ನಾ ಏನಾದರೂ ಅಡ್ಜಸ್ಟ್ಮೆಂಟ್ ಲೇಯರ್ ಡಿಲೀಟ್ ಮಾಡಿದೆ ಅಂತಂದ್ರೆ ಈ ಇಫೆಕ್ಟ್ ಇರಂಗಿಲ್ಲ. ನೋಡ್ರಿ ನಾ ಇವಾಗ ಡಿಲೀಟ್ ಮಾಡ್ತಾರೆ ಸರ್, ಡಿಲೀಟ್ ಬಟನ್ ಯೂಸ್ ಮಾಡಕತ್ತದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದೆ ಅಂದ್ರೆ ಇವಾಗ ಆ ಎಫೆಕ್ಟ್ ಅಲ್ಲಿ ಆ್ಯಡ್ ಆಗೇ ಇಲ್ಲ. ಸೊ ಅದೇನಾಗಿತ್ತು ಅಂತಂದ್ರೆ ಕಂಟ್ರೋಲ್ ಜಿ ಮಾಡೋದನ್ನ ಏನಾಗಿತ್ತು ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಲೇಯರ್ ಒಳಗಡೆ ನಾವು ಏನು ಅಪ್ಲೈ ಮಾಡಿದ್ವಲ್ಲ ಅದು ಅಪ್ಲೈ ಆಗಿತ್ತು. ಸೊ ಈ ತರ ನೀವು ಅಡ್ಜಸ್ಟ್ಮೆಂಟ್ ಲೇಯರ್ ಅನ್ನ ಯೂಸ್ ಮಾಡ್ಕೋಬಹುದು. ಮತ್ತು ಇದು ಭಾಳ ಯೂಸ್ಫುಲ್ ಫೀಚರ್ ಐತಿ. ಯಾಕಂದ್ರೆ ನಮ್ಮ ಒರಿಜಿನಲ್ ಫೈಲ್ಸ್ ಏನಿರ್ತಾವಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಾವ. ನಾವು ಅದನ್ನ ಡೈರೆಕ್ಟ್ ಆಗಿ ಮಾಡಿಫೈ ಮಾಡಿದ್ರೆ ನಮ್ಗೆ ಡಬಲ್ ವರ್ಕ್ ಆಗ್ತದೆ. ಸೊ ಬೆಟರ್ ಏನು ಮಾಡ್ರಿ, ನೀವು ಯಾವತ್ತು ವಿಡಿಯೋ ಎಡಿಟಿಂಗ್ ಮಾಡ್ತಿರ್ತೀರಲ್ಲ ಅವಾಗ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಅನ್ನ ಯೂಸ್ ಮಾಡ್ಕೊಂಡ ಅದ್ರ ಮೇಲೆ ನೀವು ನಿಮ್ಮ ಎಫೆಕ್ಟ್ಗಳಾಯ್ತು ವಾಟ್ ಎವರ್ ಏನು ನೀವು ಎಡಿಟ್ ಮಾಡ್ತಾರಲ್ಲ ಅದೆಲ್ಲ ಆ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಅಪ್ಲೈ ಮಾಡ್ರಿ. ಇದರಿಂದ ನಿಮ್ಮ ಒರಿಜಿನಲ್ ಕ್ಲಿಪ್ ಯಾವ ಥರ ಇತ್ತಲ್ಲ ಅದೇ ಥರ ಇರ್ತೈತಿ, ಬಟ್ ನಿಮ್ಗೆ ವಿಡಿಯೋ ಪ್ರಾಪರ್ ಆಗಿ ಎಡಿಟ್ ಆಗೇ ಬಿಡ್ತೈತಿ. ಸೊ ಈ ಥರ ನೀವು ಅಡ್ಜಸ್ಟ್ಮೆಂಟ್ ಲೇಯರ್ನ ಯೂಸ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಒಳಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೊಂತೇನೆ. ಪ್ರಾಕ್ಟೀಸ್ ಮಾಡ್ರಿ, ಮಲ್ಟಿಪಲ್ ಸಿನಾರಿಯೋದೊಳಗಡೆ ಪ್ರಾಕ್ಟೀಸ್ ಮಾಡ್ರಿ, ನೋಡ್ರಿ ಯಾವ ಥರ ವರ್ಕ್ ಆಗ್ತೈತಿ. ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ, ನಾನು ನಿಮ್ಗೆ 100% ರೆಸ್ಪಾಂಡ್ ಮಾಡ್ತೇನೆ. ಮತ್ತು ನಿಮ್ಗೆ ಏನಾದರೂ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಬೇಕಾಗಿತ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಒಂದು ಲಿಂಕ್ ಕೊಟ್ಟಿದ್ದೇನೆ, ಅದನ್ನು ಹೋಗಿ ಫಿಲ್ ಮಾಡ್ರಿ. ಫಾರ್ಮನ್ನು ಕನ್ನಡದೊಳಗೆ ಬಿಲ್ಡ್ ಮಾಡಿದ್ದೇನೆ, ನಿಮ್ಗೆ ಈಸಿ ಆಗ್ಲಂದ್ರಿ. ನಿಮ್ಗೇನಾದರೂ ಇಂಗ್ಲೀಷ್ ಒಳಗೆ ಫಿಲ್ ಮಾಡಬೇಕಿತ್ತಂದ್ರೆ ಇಂಗ್ಲೀಷ್ ಒಳಗೆ ಮಾಡಿರಿ, ಏನೂ ಪ್ರಾಬ್ಲಮ್ ಇಲ್ಲ, ದ್ಯಾಟ್ ಈಸ್ ಕಂಪ್ಲೀಟ್ಲಿ ಫೈನ್. ಆಮೇಲೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಫಿಲ್ಮೋರ ಕಲಿಬೇಕಿತ್ತು ಅಂತಂದ್ರೆ ಅವ್ರಿಗೆ ಶೇರ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಅದರಿಂದ ನಮ್ಗೆ ಮೋಟಿವೇಶನ್ ಸಿಗ್ತೈತಿ ನಿಮಗೋಸ್ಕರ ಭಾಳಷ್ಟು ಈ ಥರ ವಿಡಿಯೋಸ್ಗಳನ್ನು ತೊಗೊಂಡು ಬರೋಕೆ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಕಾನ್ಸೆಪ್ಟಿಂದ ಸಿಗೋಣ. ಅಲ್ಲಿವರೆಗೂ ಬಾಯ್.